ಇದು ಒಬ್ಬ ಸಾಮಾನ್ಯ ಗೃಹಿಣಿಯ ಕತೆ. ತಂಬಾಕು ಅವಳ ಬದುಕನ್ನೇ ಬದಲಿಸಿದ ಕತೆ. ಆಕೆ ಇಡೀ ಭಾರತಕ್ಕೆ ಒಂದು ಎಚ್ಚರಿಕೆಯಾದ ಕತೆ. ಕೆಲ್ಸಕ್ಕೆ ಹೋಗ್ತಿದ್ದೀರಾ? ಹಾ. ಅಷ್ಟೊಂದು ತಿನ್ಬೇಡ. ಯಾಕೆ ಇಷ್ಟು ಕೆಲಸ ಮಾಡ್ತಿದ್ಯಾ? ಸ್ವಲ್ಪ ತಂಬಾಕು ತಿನ್ನೋಣ ಬಾ. ಬಾಯಿ ತುಂಬಾ ನೋವ್ತಿದೆ. ಹೀಟ್ ಆಗಿರ್ಬೋದು, ಸರಿ ಹೋಗುತ್ತೆ. ಆದ್ರೆ ಈ ನೋವು ತುಂಬಾ ದಿನದಿಂದ ಇದೆ. ಡಾಕ್ಟರ್ ಹತ್ರ ಹೋಗೋಣ. ಒಂದ್ ತಿಂಗಳಿಂದ ಬಾಯಿ ನೋವಿದೆ, ಕಡಿಮೆ ಆಗುತ್ತಿಲ್ಲ. ನೀವು ಗುಟ್ಕಾ ತಿನ್ನುತ್ತಿದ್ರಾ? ನಾನು ಕೆಲವೊಂದು ಟೆಸ್ಟ್ ಬರ್ದು ಕೊಡ್ತೀನಿ, ಅದನ್ನ ಚೆಕ್ ಮಾಡಿಸಿ ಬನ್ನಿ. ನಿಮಗೆ ಓರಲ್ ಕ್ಯಾನ್ಸರ್ ಆಗಿದೆ. ನಾನು ನನ್ನ ಖುಷಿಗೋಸ್ಕರ ತಿಂತಿದ್ದೆ, ಅದು ಚಟ ಆಯಿತು. ಆ ಚಟದಿಂದ ಕ್ಯಾನ್ಸರ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಬೇರೆ ಏನ್ ಮಾಡ್ಬೋದು? ಆಲ್ರೆಡಿ ಲಾಸ್ಟ್ ಸ್ಟೇಜಲ್ಲಿ ಇದೆ, ಸರ್ಜರಿ ಮಾಡಿಸೋದೇ ಆಪ್ಷನ್ ಇರೋದು. ಕ್ಯಾನ್ಸರ್ ಕಾರಣದಿಂದ ಸುನೀತಾಳ ದವಡೆಗೆ ಶಸ್ತ್ರಚಿಕಿತ್ಸೆ ಮಾಡಲಾಯಿತು. ಅನದೃಷ್ಟವಶಾತ್ ಅವಳ ಮುಖದ ಒಂದು ಭಾಗವನ್ನು ತೆಗೆಯಬೇಕಾಯಿತು. ಈಗ ಭೇಟಿಯಾಗಲು ಹೆದರುತ್ತಾ. ಇಂದಿನ ವಿಶೇಷ ಕಾರ್ಯಕ್ರಮ ತಂಬಾಕು ಮುಕ್ತ ಭಾರತದಲ್ಲಿ ಇಂದು ತಂಬಾಕು ವ್ಯಸನಕ್ಕೆ ಒಳಗಾಗಿರುವ ವಿಶೇಷ ಮಹಿಳೆಯೊಂದಿಗೆ ಸಂಭಾಷಣೆ ನಡೆಸಲು ಬಂದಿದ್ದೇನೆ. ನೀವು ಜನರಿಗೆ ತಂಬಾಕಿನ ವಿರುದ್ಧ ಏನು ಸಂದೇಶ ಕೊಡಲು ಇಷ್ಟಪಡುತ್ತೀರಾ? ನನ್ನ ಸ್ಥಿತಿಯನ್ನು ನೋಡಿ ಒಬ್ಬ ವ್ಯಕ್ತಿಯಾದರೂ ತಂಬಾಕು ಬಿಟ್ಟರೆ ನನ್ನ ನೋವು ವ್ಯರ್ಥವಾಗುವುದಿಲ್ಲ. ಮೊದಲು ಎಲ್ಲ ಚೆನ್ನಾಗಿ ಇತ್ತು, ಆದರೆ ಈ ಹಾಳಾದ ತಂಬಾಕು ನನ್ನ ಜೀವನವನ್ನೇ ಕೆಡಿಸಿತು. ನಿಮ್ಮ ಮಕ್ಕಳಿಗೆ ಹೇಳಿ, ಎಂದಿಗೂ ತಂಬಾಕನ್ನು ಮುಟ್ಟಬೇಡಿ ಎಂದು. ಅಯ್ಯೋ, ಯಾರಾದರೂ ನನ್ನನ್ನು ಮೊದಲೇ ತಡೆದಿದ್ದರೆ. 2015ರಲ್ಲಿ ಕೇವಲ 28 ವರ್ಷದ ವಯಸ್ಸಿನಲ್ಲಿ ಸುನೀತಾ ತೋಮರ್ ಮರಣ ಹೊಂದಿದಳು. ಸುನೀತಾ ನಂತರ ಭಾರತದ ತಂಬಾಕು ವಿರೋಧಿ ಅಭಿಯಾನದ ಮುಖವಾದಳು. ಇಂದಿನ ವಿಶೇಷ ಕಾರ್ಯಕ್ರಮ ತಂಬಾಕು ಮುಕ್ತ ಭಾರತದಲ್ಲಿ ಇಂದು ತಂಬಾಕು ವ್ಯಸನಕ್ಕೆ ಒಳಗಾಗಿರುವ ವಿಶೇಷ ಮಹಿಳೆಯೊಂದಿಗೆ ಸಂಭಾಷಣೆ ನಡೆಸಲು ಬಂದಿದ್ದೇನೆ. ನೀವು ಜನರಿಗೆ ತಂಬಾಕಿನ ವಿರುದ್ಧ ಏನು ಸಂದೇಶ ಕೊಡಲು ಇಷ್ಟಪಡುತ್ತೀರಾ? ನನ್ನ ಸ್ಥಿತಿಯನ್ನು ನೋಡಿ ಒಬ್ಬ ವ್ಯಕ್ತಿಯಾದರೂ ತಂಬಾಕು ಬಿಟ್ಟರೆ ನನ್ನ ನೋವು ವ್ಯರ್ಥವಾಗುವುದಿಲ್ಲ. ಖೇಣಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಎರಡು 2013ರಲ್ಲಿ ಬಾಯಿಯ ಕ್ಯಾನ್ಸರ್ ಚಿಕಿತ್ಸೆಗೆ ಒಳಗಾದ ನಂತರ ಸುನೀತಾ ಭಾರತದ ರಾಷ್ಟ್ರೀಯ ತಂಬಾಕು ವಿರೋಧಿ ಅಭಿಯಾನದ ಪ್ರಮುಖ ಮುಖವಾದರು. ಅವರು ಆರೋಗ್ಯ ಸಚಿವಾಲಯವು ರೂಪಿಸಿದ 17 ಭಾಷೆಗಳಲ್ಲಿ ಬಿಡುಗಡೆಯಾದ 30 ಸೆಕೆಂಡ್ಗಳ ಪ್ರಭಾವಶಾಲಿ ಸಾರ್ವಜನಿಕ ಸೇವಾ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ದರು. ತಮ್ಮ ನಿಧನಕ್ಕೆ ಕೆಲವೇ ದಿನಗಳ ಮುನ್ನ ಸುನೀತಾ ಅವರು
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವೈಯಕ್ತಿಕ ಪತ್ರವೊಂದನ್ನು ಬರೆದಿದ್ದರು. ಅದರಲ್ಲಿ ಅವರು ತಂಬಾಕು ಮತ್ತು ಕ್ಯಾನ್ಸರ್ ನಡುವಿನ ಸಂಬಂಧಗಳನ್ನು ಕಡೆಗಣಿಸುವ ರಾಜಕೀಯ ಹೇಳಿಕೆಗಳ ಬಗ್ಗೆ ತೀವ್ರ ನಿರಾಶೆಯನ್ನು ವ್ಯಕ್ತಪಡಿಸಿದ್ದರು. ಅಲ್ಲದೆ ತಮ್ಮಂತೆ ಇತರರು ಬಲಿಯಾಗದಂತೆ ತಡೆಯಲು ತಂಬಾಕು ಪ್ಯಾಕೇಜ್ಗಳ ಮೇಲೆ ದೊಡ್ಡ ಗಾತ್ರದ ಚಿತ್ರಾತ್ಮಕ ಆರೋಗ್ಯ ಎಚ್ಚರಿಕೆಗಳನ್ನು ಕಡ್ಡಾಯಗೊಳಿಸುವಂತೆ ವಿನಂತಿಸಿದರು.